ಜೈ ಅಂಬೇಡ್ಕರ್, ಜೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು, ಜಗದ್ಗುರು ಛಲವಾದಿ ಗುರುಪೀಠ, ಚಿತ್ರದುರ್ಗ. ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಆಗ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಶುಭಾಶಯವನ್ನ ಹೇಳ್ತೇನೆ. ಹಾಗೆ ಇವತ್ತು ನಮ್ಮ ಛಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಅವಿರತವಾಗಿ ಇಲ್ಲಿ ತನಕನೂ ಕೂಡ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥದ್ದಕ್ಕೆ ಯಾವುದೇ ಅನುಮಾನ ಕೂಡ ಇಲ್ಲ. ಹಿಂದೆ ನಾಲ್ಕು ಜನ ಮಂತ್ರಿಗಳೆಲ್ಲ ಇರ್ತಾ ಇದ್ರು. ಈಗ ಈ ಬಾರಿಯಲ್ಲಿ ಮುಖ್ಯಮಂತ್ರಿಯ ಹೋರಾಟವನ್ನೇ ನಾವು ಕೂಡ ಮಾಡಿದ್ವಿ. ಆದ್ರೆ ಅದರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಬಹಳ ವಿಷಾದನೀಯವಾದಂತ ಸಂಗತಿ. ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಆದಂತ ಸಂದರ್ಭದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಅಂತ ಹಕ್ಕೊತ್ತಾಯವನ್ನ ಮಾಡಿದ್ರಲ್ಲಿ ಸಿದ್ದರಾಮಯ್ಯರು ರಾಜೀನಾಮೆಯನ್ನ ಕೊಡ್ಲೇಬೇಕು ಈ ಸಂದರ್ಭಕ್ಕೆ ಅಂತ ಹೇಳಿದಂತ ಮಠಾಧೀಶರಲ್ಲಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ ನಾನು ಬಸವನಾಗಿದೇವ ಶರಣರು ಒತ್ತಾಯವನ್ನ ಮಾಡಿದ್ವಿ. ಹಾಗೆ ನಮ್ಮ ಸಮುದಾಯದಿಂದ ಒಂದು DCM ಕೊಡ್ಬೇಕು, ಅದು ಪ್ರಿಯಾಂಕಾ ಖರ್ಗೆ ಅವರು ಎಲಿಜಿಬಲ್ ಇದ್ದಾರೆ, ಅರ್ಹರಿದ್ದಾರೆ ಅನ್ನೋ ಅಂತ ಒತ್ತಾಯ ಇದೆ. ಹಾಗೆ 4 ಜನ ಮಂತ್ರಿಗಳನ್ನ ಮಾಡಬೇಕು ಅನ್ನೋ ಅಂತ ಒತ್ತಾಯನೂ ಕೂಡ ಇದೆ. ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು, ಹಾಗೆ ನಮ್ಮ ಬಂಗಾರಪೇಟೆಯ ನಾರಾಯಣ ಸ್ವಾಮಿ ಅವರು, ಹಾಗೆ ನಮ್ಮ ಆನೇಕಲ್ನ ಶಿವಣ್ಣ ಅವರು, ಹಾಗೆ ನಮ್ಮ MLC ಕಡೆಯಿಂದ FH ಜಕ್ಕಪ್ಪನವರನ್ನ ಮಂತ್ರಿ ಮಾಡಲೇಬೇಕು ಅನ್ನೋ ಅಂತ ಹಕ್ಕೊತ್ತಾಯನ್ನ ನಾನು ಜಗದ್ಗುರು ಛಲವಾದಿ ಗುರುಪೀಠದಿಂದ ಮಾಡ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಬದಲಾವಣೆಯನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಹಿಂದುಳಿದ ವರ್ಗದ ನಾಯಕರು, ಅಹಿಂದ ಶಕ್ತಿ, ಒಬ್ಬ ಅಪರೂಪದ ರಾಜಕಾರಣಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ರಾಜೀನಾಮೆ ಈ ಮೂಲಕ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಅವರೇ ಮುಂದುವರಿತಾರೆ ಅನ್ನುವಂತ ಒಂದು ವಿಶ್ವಾಸ ನಮ್ಗೆಲ್ಲರಿಗಿತ್ತು. ಏನು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನು ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ ಅವರ ಮಾತಿನಂತೆ ಅವ್ರು ನಡ್ಕೊಂಡಿದ್ದಾರೆ. ಇವತ್ತು ನಾವು ಕೂಡ ಎಲ್ಲ ನಮ್ಮ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಮಠಾಧೀಶರು ನಾವೆಲ್ಲರೂ ಕೂಡ ಮೊನ್ನೆ ತಾನೇ ದೆಹಲಿಗೆ ತೆರಳಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ, ಅವರ ಪುತ್ರರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ನಾವು ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಇನ್ನ ನಮ್ಮ ಹಿಂದುಳಿದ ಸಮುದಾಯಗಳಲ್ಲಿ ಇರ್ತಕ್ಕಂತಹ ಕೆಲವು ಶಾಸಕರನ್ನ ಮುಂದಿನ ಏನು ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕು ಅನ್ನುವಂತ ಒಂದು ಒತ್ತಾಯ ಇದೆ. ಪ್ರತಿ ಸರ್ಕಾರದಲ್ಲೂ ಕೂಡ ಇವತ್ತು ಬಂಜಾರ ಸಮುದಾಯದ ಒಬ್ಬರು ಶಾಸಕರು ಸಂಪುಟದಲ್ಲಿ ಇರ್ತಾ ಇದ್ರು ಸಚಿವರಾಗಿ. ಕಳೆದ ಸಿದ್ದರಾಮಯ್ಯನವರ ಏನು ಒಂದು ಸರ್ಕಾರದಲ್ಲಿ ನಮಗೆ ಸಂಪುಟದಲ್ಲಿ ನಮ್ಮ ಸಚಿವರು ಇಲ್ಲದೆ ಇರತಕ್ಕಂಥದ್ದು ಇಡೀ ಸಮುದಾಯಕ್ಕೆ ಒಂದು ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಂದು ಅದೇ ಒಬ್ರು ಏಕೈಕ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ರುದ್ರಪ್ಪ ಲಂಬಾಣಿ ಅವರಿದ್ದಾರೆ. ಅವರು ಉಪ ಸಭಾಪತಿಗಳಾಗಿದ್ದಾರೆ. ಅವರು ಸಂಪುಟದಲ್ಲಿ ಸೇರಿಸಬೇಕು. ಅವರಿದ್ರೆ ನಮಗೊಂದು ಸಮಾಜಕ್ಕೆ ಒಂದು ಶಕ್ತಿ, ಸಮಾಜದ ಅಭಿವೃದ್ಧಿಗಳು ಆಗ್ತವೆ ಅನ್ನುವಂತ ಒಂದು ವಿಶ್ವಾಸಕ್ಕೆ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಹಿರಿಯ ನಾಯಕರಿಗೆ, ಹೈಕಮಾಂಡ್ಗೆ, ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಪುಟದಲ್ಲಿ ರುದ್ರಪ್ಪ ಲಂಬಾಣಿ ಅವರನ್ನ ಸೇರ್ಪಡೆಗೊಳಿಸಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ. ಚಿತ್ರದುರ್ಗ ಬಂಜಾರ ಗುರುಪೀಠ, ಬಸವ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.